ನಿಮಗೇನಾದರೂ ಕಷ್ಟ ಬಂದಾಗ ನ್ಯಾಯ ಕೇಳಕ್ಕೆ ಹೋಗೋದು ಪೊಲೀಸ್ ಸ್ಟೇಷನ್ಗೆ. ಯುವತಿಯರೇ, ಇನ್ನು ಮುಂದೆ ನೀವು ಪೊಲೀಸ್ ಠಾಣೆಗೆ ಹೋಗೋ ಮುನ್ನ ಎಚ್ಚರ ವಹಿಸಬೇಕು. ಯುವತಿಯರೇ, ಕೆಲ ಪೊಲೀಸರಿಂದ ಅಂತರವಿರಲಿ. ಪೊಲೀಸ್ ಸ್ಟೇಷನ್ನಲ್ಲಿ ಎಲ್ಲರೂ ಪೊಲೀಸ್ ಆಗಿರೋದಿಲ್ಲ. ಕದ್ದು ಕಾಡೋ ಕಾಮನೆಗಳಿಗೆ ಬಲಿಯಾಗಿರ್ತಾರೆ ಕೆಲ ಪೊಲೀಸರು. ಯುವತಿಯ ತಲೆ ಮುಟ್ಟಿ ನ್ಯಾಯ ಕೊಡಬೇಕಾಗಿದ್ದ ಪೊಲೀಸ್ ಠಾಣೆಯ ಒಬ್ಬ ಪೊಲೀಸ್ ಯುವತಿಯ ದೇಹ ಮುಟ್ಟಿ ಮಗುವನ್ನು ಕೊಟ್ಟಿದ್ದಾನಂತೆ. ಯುವತಿಯರೇ, ಕೆಲ ಪೊಲೀಸರ ಮೇಲೆ ನಿಗಾ ಇರಲಿ. ಖಾಕಿ ಒಳಗೆ ಪ್ರಾಮಾಣಿಕ ಪೊಲೀಸರು ಇರ್ತಾರೆ, ಕೆಲವರು ಕಾಮುಕ ಪೊಲೀಸರು ಇರ್ತಾರೆ. ದೂರು ಕೊಡಲು ಬಂದ ಯುವತಿಯ ಮೈ ಮುಟ್ಟಿದ ಕಾಮುಕ, ದೂರುದಾರಳ ಮೇಲೆ ಎರಗಿದ್ದ ಪೊಲೀಸು 31 ವರ್ಷದ ಯುವತಿಯ ಮೇಲೆ ಕಾನ್ಸ್ಟೇಬಲ್ ಕಾಮದಾಟಕ್ಕೆ ಒತ್ತಾಯ ಮಾಡಿದ್ದಾನೆ. ನ್ಯಾಯ ಬೇಕು ಎಂದು ಬಂದಿದ್ದ ಯುವತಿಯನ್ನೇ ಗರ್ಭಿಣಿ ಮಾಡಿದ್ದಾನೆ ಈ ಮುಟ್ಟಾಳ ಪೊಲೀಸಪ್ಪ. ಮೈಮುಟ್ಟಿ ಮಾಡಬಾರದನ್ನ ಮಾಡಿದ್ದ ಪೊಲೀಸು ಹೆಣ್ಮಕ್ಳಾಗಿರಲಿ, ಸಮಾಜದ ಯಾರೇ ಆಗಿರಲಿ, ತಮಗೆ ಅನ್ಯಾಯ ಆದಾಗ, ನಾವು ದೌರ್ಜನ್ಯಕ್ಕೊಳಗಾದಾಗ, ನಾವು ಹಿಂಸೆಯನ್ನು ಅನುಭವಿಸಿದಾಗ ಕಣ್ಣಿಗೆ ಕಾಣದ ದೇವರ ಮೊರೆ ಹೋಗ್ತಾರೆ ಕೆಲವರು, ಇನ್ನು ಕೆಲವರು ಕಣ್ಣಿಗೆ ಕಾಣುವ ಪೊಲೀಸರ ಮೊರೆ ಹೋಗ್ತಾರೆ. ನ್ಯಾಯ ಕೊಡಬೇಕಾಗಿದ್ದ ಈ ಪೊಲೀಸು ದೇಹ ಮುಟ್ಟಕ್ಕೆ ಬರ್ತಾನೆ ಅನ್ನೋದಾದರೆ ನಿಜಕ್ಕೂ ಕೂಡ ಇದು ಅತ್ಯಂತ ದುರಂತದ ವ್ಯವಸ್ಥೆ. ಯುವತಿಯರೇ, ಕೆಲ ಪೊಲೀಸರ ಮೇಲೆ ಕಣ್ಣಿರಲಿ. ಎಲ್ಲರೂ ಕೂಡ ನಿಮಗೆ ನ್ಯಾಯ ಒದಗಿಸುವವರಾಗಿರೋದಿಲ್ಲ. ದೂರುದಾರಳ ಮೇಲೆ ಒಬ್ಬ ಪೊಲೀಸ್ ಎರಗಿದ್ನಂತೆ. 30 ವರ್ಷದ ಯುವತಿಯ ಮೇಲೆ ಕಾನ್ಸ್ಟೇಬಲ್ ಕಾಮದಾಟಕ್ಕೆ ಒತ್ತಾಯ ಮಾಡಿದ್ನಂತೆ. ಮುಟ್ಟಿ ನ್ಯಾಯ ಕೊಡ್ತೀನಿ ಅನ್ನಂತೆ. ಮುಟ್ಟೋ ಹೊತ್ತಿಗಾಗಲೇ ಮಗು ಆಗಿತ್ತಂತೆ. ಇದು ನಾವು ಒಂದು ಹೆಣ್ಣು ಮಗಳ ಮೇಲಾದಂತಹ ಅತ್ಯಾಚಾರವನ್ನು ಬಣ್ಣದ ಪದಗಳಿಂದ ಹೇಳ್ತಾ ಇಲ್ಲ. ಆ ಸಂಕಟವನ್ನು ಒಬ್ಬ ಪೊಲೀಸಪ್ಪ ಹಿಂಗೆ ಮಾಡಬಹುದಾ? ಸಹಿಸಲಾಗದ ಸಂಕಟದಲ್ಲಿ ಈ ತರಹ ಮಾತುಗಳು ಬರುತ್ತೆ. ನ್ಯಾಯ ಬೇಕು ಎಂದು ಬಂದಿದ್ದ ಯುವತಿಯನ್ನೇ ಗರ್ಭಿಣಿ ಮಾಡಿದ್ದ ಪೊಲೀಸು, ಮೈಮುಟ್ಟಿ ಮಾಡಬಾರದನ್ನ ಮಾಡಿದ್ದ ಪೊಲೀಸು. ಹಾಗಾದರೆ ಆ ಪೊಲೀಸ್ ಸ್ಟೇಷನ್ ಇರೋದೆಲ್ಲಿ? ಆ ಪೊಲೀಸ್ ಯಾರು? ಯಾವ ರಾಜ್ಯದಲ್ಲಿ ನಡೆದಿರೋದು ಈ ಕಾಮ ಪುರಾಣ? ಕಾನ್ಸ್ಟೇಬಲ್ ಸುಧಾಕರ್ ರೆಡ್ಡಿ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಹಾಗಾದರೆ ಸುಧಾಕರ್ ರೆಡ್ಡಿ ಎಲ್ಲಿಯವ? ಕೇಸು ಹಾಕಲು ಬಂದಿದ್ದ ಯುವತಿಗೆ ಕಿರುಕುಳವನ್ನು ಕೊಟ್ಟಿದ್ದಾನೆ. ಮುಟ್ಟಿ ಮಾತನಾಡ್ತಿದ್ದಂತೆ. ತೆಲಂಗಾಣದ ಮೆಡಿಚಲ್ನ ಇಂದಿರಾನಗರ ಕಾಲೋನಿಯ ಯುವತಿ ಆಗಿದ್ರು ಅವರು. ತಾಯಿಯೊಂದಿಗೆ ಮೆಡ್ಚಲ್ ಠಾಣೆಗೆ ಬಂದಿದ್ದ ಯುವತಿ ನ್ಯಾಯ ಕೊಡಿ ಅಂದಿದ್ದ, ಕರ್ಕೊಂಡೋಗಿದ್ದ ಒಳಗೆ. ಪೊಲೀಸ್ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಯುವತಿ ಮನೆಗೆ ನುಗ್ಗಿ ಬೆದರಿಕೆ ಕೊಟ್ಟಿದ್ದಂತೆ ಸುಧಾಕರ್ ರೆಡ್ಡಿ. ನಾನು ಅಲ್ಲಿ ಮುಟ್ಟಿದ್ ನೀನೇನಾದ್ರೂ ಹೇಳಿದ್ರೆ ಏನಾದರೂ ಮಾಡಿಬಿಡ್ತೀನಿ ಅಂದಿದ್ದಂತೆ. ಸುಧಾಕರ್ ರೆಡ್ಡಿ ವಿರುದ್ಧ ಕೇಸು ದಾಖಲಾಗಿದೆ. ಪೋಷಕರ ಆಕ್ರೋಶವು ವ್ಯಕ್ತವಾಗಿದೆ. ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಇವೆಲ್ಲವೂ ಕೂಡ ಸುಮೋಟೋ ಕೇಸ್, ಸ್ವಯಂ ಪ್ರೇರಿತವಾಗಿ. ಇನ್ನೊಬ್ಬರು ಬಂದು ದೂರು ಕೊಡಬೇಕು ಅಂತಿಲ್ಲ ಪೊಲೀಸರಿಗೆ. ಈ ಪ್ರಕರಣ ಬಯಲಿಗೆ ಬಂತ ಪೊಲೀಸರು ಸ್ವತಃ FIR ದಾಖಲು ಮಾಡಬೇಕು. ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟನ್ನು ರೆಡಿ ಮಾಡಿ ಇಂತಹ ಮುಟ್ಟಾಳನನ್ನು ಒದ್ದು ಒಳಗಾಕಬೇಕು. ಈಗಾಗಲೇ ಪೊಲೀಸರು ರಿಮ್ಯಾಂಡ್ಗೆ ಕರ್ಕೊಂಡಿದ್ದಾರೆ. ಪೊಲೀಸ್ ಕಸ್ಟಡಿ. ಕೆಲ ಪೊಲೀಸರು ಪ್ರಕರಣ ಹೆಂಗಿರುತ್ತೆ ಅಂತ ಹೇಳಿದ್ರೆ ಸ್ಟೇಷನ್ನಲ್ಲೇ ಕಾಂಪ್ರಮೈಸ್ ಆಗೋ ತರಹದ ಸೆಕ್ಷನನ್ನು ಹಾಕಿ ಆತನಿಗೆ ಏನು ಸಮಜಾಯಿಷಿ ನೀಡಿ ಕಳಿಸ್ಬಿಡ್ತಾರೆ. ಆದರೆ ಇದು ಯುವತಿಗೆ ಕಿರುಕುಳ ಕೊಟ್ಟಂತಹ ಪ್ರಕರಣ ಇದು. ಇದರಲ್ಲಿ ಹಾಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ಸೊ ಪೊಲೀಸರು, ತೆಲಂಗಾಣದ ಪೊಲೀಸರು ಈ ಡೆವಲಪ್ಮೆಂಟನ್ನು ಗಮನಿಸ್ತಾ ಇದ್ದರೆ ಈತನಿಗೆ ತಕ್ಕದಾದ ಶಾಸ್ತಿ ಮಾಡಬೇಕು ಎನ್ನುವಂತಹದ್ದೇ ಫ್ರೀಡಮ್ ಟಿವಿಯ ಆಶಯ.